ಶರೀಫ್ ಉಸ್ಮಾನ್ ಹಾದಿ ಏನು ಹೇಳ್ತಾ ಇದ್ದ ಅಂದರೆ ದಿ ಗ್ರೇಟರ್ ಬಾಂಗ್ಲಾದೇಶ ಕಲ್ಪನೆ ಇದೆಯಲ್ಲ, ಅದು ಯಾವ ರೀತಿ ಏನು ಗೊತ್ತಾ ಅನ್ನೋದನ್ನು ನಾವೀಗ ಗಮನಿಸ್ತಾ ಹೋಗೋಣ. ಕೇವಲ ಬಾಂಗ್ಲಾದೇಶ ಮಾತ್ರ ಅಲ್ಲ, ಭಾರತದ ಈಶಾನ್ಯ ರಾಜ್ಯಗಳು ಅಥವಾ ನಾವು ನಾರ್ತ್ ಈಸ್ಟ್ ಏನಂತ ಕರಿತೀವಲ್ಲ, ಸೊ ಆ ಎಲ್ಲ ರಾಜ್ಯಗಳನ್ನು, ಅದರಲ್ಲೂ ಭಾಳ ಪ್ರಮುಖವಾಗಿ ಭಾರತದಲ್ಲಿ ಬರುವಂಥ ಪೂರ್ವದ ರಾಜ್ಯಗಳನ್ನು ವಶಪಡಿಸಿಕೊಳ್ಬೇಕು ಅನ್ನೋದು ಈ ಉಸ್ಮಾನ್ ಹಾದಿಯ ಒಂದು ದೊಡ್ಡ ಗುರಿ. ಇದೆಲ್ಲವನ್ನು ಅಂದರೆ ಈ ನಮ್ಮ ಭಾರತದಲ್ಲಿರುವಂಥ ರಾಜ್ಯಗಳನ್ನು, ಪೂರ್ವದ ರಾಜ್ಯಗಳನ್ನು ವಶಪಡಿಸಿಕೊಂಡು ದಿ ಗ್ರೇಟರ್ ಬಾಂಗ್ಲಾದೇಶ ಮಾಡೋದೇ ಈತನ ಗುರಿ. ಆದರೆ ಆತನ ಗುರಿ ಈಡೇರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದರೆ ಭಾರತ ಅಂತೂ ಕಡಲೆಪುರಿ ತಿನ್ಕೊಂಡು ಕೂರಲ್ಲ, ನೀನು ಈ ಎಲ್ಲ ರಾಜ್ಯಗಳನ್ನು ತೆಗೆದುಕೊಂಡು ಹೋಗಪ್ಪ ಅಂತ ಹೇಳೋದಿಲ್ಲ. ಯಾಕೆ ಅಂತ ಹೇಳಿದರೆ ಭಾರತ ಜಾಗತಿಕವಾಗಿ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿ ನಿಂತಿದೆ, ಯಾವ ರೀತಿಯಾಗಿ ತಲುಪಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿನೇ. ಹಾಗಾಗಿ ಯಾವೆಲ್ಲ ರಾಜ್ಯಗಳನ್ನು ಈ ಉಸ್ಮಾನ್ ಹಾದಿ ಟಾರ್ಗೆಟ್ ಮಾಡಿದ್ದ ಅನ್ನೋದನ್ನು ನಾವೀಗ ಗಮನಿಸ್ತಾ ಹೋಗೋಣ ಭಾಳ ಪ್ರಮುಖವಾಗಿ. ಮೊದಲಿಗೆ ಬಾಂಗ್ಲಾದೇಶ. ಎಸ್ ನೋಡಿ, ಇಲ್ಲಿ ಸೆಂಟರ್ ಬರೋದೇ ಬಾಂಗ್ಲಾದೇಶ. ಸೊ ಈ ನಿಟ್ಟಿನಲ್ಲಿ ಬಾಂಗ್ಲಾದೇಶದ ಸುತ್ತಮುತ್ತ ನಮ್ಮ ಭಾರತದಲ್ಲಿರುವಂಥ ರಾಜ್ಯಗಳು ಬರ್ತವೆ. ಭಾಳ ಪ್ರಮುಖವಾಗಿ ನಾವು ಗಮನಿಸ್ಬೋದು ಈ ಒಂದು ಸಂದರ್ಭದಲ್ಲಿ. ಮೊದಲಿಗೆ ಅರುಣಾಚಲ ಪ್ರದೇಶ ಬರುತ್ತೆ. ಇದನ್ನೆಲ್ಲ ನಾವು ಚಿಕನ್ ನೆಕ್ ಅಂತ ಕರಿತೀವಿ. ಚಿಕನ್ ನೆಕ್ ಸ್ಟೇಟ್ಸ್ ನಮ್ಮ ಇಂಡಿಯಾದ್ದು ಇವೆಲ್ಲ. ಸೊ ಈ ನಿಟ್ಟಿನಲ್ಲಿ ಅರುಣಾಚಲ ಪ್ರದೇಶ, ಜೊತೆಗೆ ಅಸ್ಸಾಂ, ಅದಾದ ನಂತರ ಮೇಘಾಲಯ, ಜೊತೆಗೆ ಈ ನಾಗಾಲ್ಯಾಂಡ್, ಮಣಿಪುರ, ಅದಾದ ನಂತರ ಈ ಮಿಜೋರಾಂ ಆಗಿರ್ಬೋದು, ಹೀಗೆ ಹಲವು ರಾಜ್ಯಗಳಿದ್ದಾವೆ. ಜೊತೆಗೆ ಸಿಕ್ಕಿಂ ಇದೆ, ಬಿಹಾರ ಇದೆ, ಜಾರ್ಖಂಡ್ ಇದೆ. ಭಾಳ ಪ್ರಮುಖವಾಗಿ ಒಡಿಶಾ ಮತ್ತು ಬಾಂಗ್ಲಾದೇಶದ ಪಕ್ಕದಲ್ಲೇ ಬಾರ್ಡರ್ಗೆ ಅಂಟ್ಕೊಂಡಿರೋದು ಯಾವುದಪ್ಪ ರಾಜ್ಯ ಅಂತ ಹೇಳಿದರೆ ಅದು ನಮ್ಮ ಪಶ್ಚಿಮ ಬಂಗಾಳ. ಈ ಎಲ್ಲ ರಾಜ್ಯಗಳನ್ನು, ಈ ಭಾರತದ 9 ರಾಜ್ಯಗಳನ್ನು ವಶಪಡಿಸ್ಕೊಳ್ಬೇಕು ಅನ್ನೋದು ಈ ಉಸ್ಮಾನ್ ಹಾದಿಯ ಅತಿ ದೊಡ್ಡ ಗುರಿ. ಆ ನಿಟ್ಟಿನಲ್ಲಿ ಈ ಭಾರತದ 9 ರಾಜ್ಯಗಳನ್ನು ವಶಪಡಿಸಿಕೊಂಡ ನಂತರ ಬಾರ್ಡರ್ನಲ್ಲಿ ಏನು ಬರುತ್ತಲ್ಲ, ಆರಾಖಾನ್ ಅಥವಾ ಮ್ಯಾನ್ಮಾರ್, ಆ ಒಂದು ಪ್ರದೇಶವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅನ್ನೋದು ಈ ಶರೀಫ್ ಉಸ್ಮಾನ್ ಹಾದಿಯ ಒಂದು ದೊಡ್ಡ ಗುರಿ. ಆ ನಿಟ್ಟಿನಲ್ಲಿ ಈ ಎಲ್ಲ ರಾಜ್ಯಗಳನ್ನು ತಮ್ಮತ್ತ ಅಂದರೆ ಬಾಂಗ್ಲಾದೇಶಕ್ಕೆ ವಶಪಡಿಸ್ಕೊಂಡ್ಬಿಟ್ರೆ ಅಥವಾ ಬಾಂಗ್ಲಾದೇಶಕ್ಕೆ ಸೇರಿಸಿಕೊಂಡ್ಬಿಟ್ರೆ ದಿ ಗ್ರೇಟರ್ ಬಾಂಗ್ಲಾದೇಶ ಆಗುತ್ತೆ ಅನ್ನೋದು ಆತನ ಒಂದು ಉದ್ದೇಶ ಮತ್ತು ಆತನ ಸ್ಪಷ್ಟವಾದಂಥ ಗುರಿ. ಅದು ಯಾವುದೇ ಕಾರಣಕ್ಕೂ ಕೂಡ ಈಡೇರಲ್ಲ ಅನ್ನೋದು ಆತನಿಗೆ ಗೊತ್ತಿಲ್ವೋ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಭಾರತ ಬಾಂಗ್ಲಾದೇಶಕ್ಕಿಂತ ಭಾಳ ದೊಡ್ಡ ಮಟ್ಟದಲ್ಲಿ ಜಾಗತಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಭಾಳ ದೊಡ್ಡ ಮಟ್ಟದಲ್ಲಿದೆ. ಆದರೆ ಈ ಮೂರ್ಖ ಅಥವಾ ಈ ವ್ಯಕ್ತಿ ಏನಿದಾನಲ್ಲ ಉಸ್ಮಾನ್ ಹಾದಿ, ಈತ ಮಾತ್ರ ಈ ಒಂದು ಗುರಿಯನ್ನು ಹೊಂದಿದ್ದ. ಈ ಬಾಂಗ್ಲಾದೇಶದ ಸುತ್ತಮುತ್ತ ಇರುವಂಥ ಏನು ಪೂರ್ವದ ರಾಜ್ಯಗಳನ್ನು ವಶಪಡಿಸಿಕೊಳ್ಳಲೇಬೇಕು ಅಂತ ಟಾರ್ಗೆಟ್ ಮಾಡಿದ್ದ. ಆದರೆ ಅದು ಸಾಧ್ಯ ಆಗದೇ ಇರುವಂಥ ಮಾತು, ಸಾಧ್ಯ ಆಗೋದು ಇಲ್ಲ ಕೂಡ.